ನಮಸ್ಕಾರಗಳು ವೃಷಭ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 20, ಯುಗಾದಿ ಕಳೆದ ಮಾರನೇ ದಿನ, ಅಂದರೆ ಅಮಾವಾಸ್ಯೆಯ ಮುಂದಿನ ದಿನ ಶುಕ್ರವಾರ. ನಿಮಗೆ ಯಾವ ದಿನ, ಹೇಗೆ ಈ ದಿನ ನಿಮ್ಮನ್ನು ಸೆಳೆಯುತ್ತಿದೆ, ಈ ದಿನದಲ್ಲಿ ನಿಮಗೆ ಆಗುವ ಅನುಕೂಲಗಳು ಏನೇನು, ತಪ್ಪದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿಮ್ಮ ರಾಶ್ಯಾಧಿಪತಿಯೇ ಶುಕ್ರನಾಗಿರುವುದರಿಂದ ಈ ಶುಕ್ರವಾರ ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿದೆ. ಗ್ರಹಗತಿಗಳ ವಿನ್ಯಾಸವು ಇಂದು ನಿಮ್ಮ ಜೀವನದಲ್ಲಿ ಹೊಸ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ತರಲಿದೆ. ನೀವು ಎದುರಿಸುತ್ತಿದ್ದ ಹಣಕಾಸಿನ ಮುಗ್ಗಟ್ಟು ಅಥವಾ ಕೌಟುಂಬಿಕ ಕಹಿ ಘಟನೆಗಳಿಗೆ ಇಂದು ಮುಕ್ತಿ ಸಿಗಲಿದೆ. ನಿಮ್ಮ ತಾಳ್ಮೆಗೆ ದೈವ ಬಲ ಸೇರಿ ಇಂದು ಎಂತಹ ಪವಾಡಗಳು ನಡೆಯಲಿವೆ ಎಂಬುದನ್ನು ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೃಷಭ ರಾಶಿಯವರಿಗೆ ಇಂದು ಮೌಲ್ಯ ಯೋಗಕ್ಕೆ ಸಮಾನವಾದ ಫಲಗಳು ಸಿಗಲಿವೆ. ಶುಕ್ರನು ಬಲಿಷ್ಠನಾಗಿರುವುದರಿಂದ ನಿಮ್ಮ ಆಕರ್ಷಣ ಶಕ್ತಿ ಹೆಚ್ಚಾಗಲಿದೆ. ಚಂದ್ರನು ನಿಮ್ಮ ರಾಶಿಯ ಲಾಭಸ್ಥಾನದ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ಹಣದ ಅರಿವು ಸುಗಮವಾಗಲಿದೆ. ಬೃಹಸ್ಪತಿಯ ಕೃಪೆಯಿಂದಾಗಿ ನೀವು ಮಾಡುವ ಪ್ರತಿಯೊಂದು ಹೂಡಿಕೆಯು ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ಆಫೀಸ್ನಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗಲಿದೆ. ಬಾಕಿ ಇದ್ದ ಸಂಬಳದ ಹೆಚ್ಚಳ ಅಥವಾ ಪ್ರಮೋಷನ್ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ನಿಮ್ಮ ಕ್ರಿಯಾಶೀಲ ಐಡಿಯಾಗಳಿಗೆ ಮ್ಯಾನೇಜ್ಮೆಂಟ್ನಿಂದ ಗ್ರೀನ್ ಸಿಗ್ನಲ್ ಸಿಗಲಿದೆ. ಇಂದು ಲಕ್ಸುರಿ ಐಟಂಗಳು, ಬಟ್ಟೆ, ಹೂವು ಅಥವಾ ಸುಗಂಧ ದ್ರವ್ಯದ ವ್ಯಾಪಾರಿಗಳಿಗೆ ಭರ್ಜರಿ ಕಲೆಕ್ಷನ್ ಆಗಲಿದೆ. ಹೊಸ ಶಾಖೆ ತೆರೆಯಲು ಅಥವಾ ಹೊಸ ಪಾಲುದಾರಿಕೆ ಮಾಡಿಕೊಳ್ಳಲು ಇದು ಸಕಾಲ. ಕಲಾವಿದರಿಗೆ, ಸಿನಿಮಾ, ಫ್ಯಾಷನ್ ಅಥವಾ ಡಿಜಿಟಲ್ ಲೋಕದಲ್ಲಿರುವ ವೃಷಭ ರಾಶಿಯವರಿಗೆ ಇಂದು ದೊಡ್ಡ ಪ್ರಾಜೆಕ್ಟ್ಗಳಿಗೆ ಸಹಿ ಮಾಡುವ ಅವಕಾಶ ಸಿಗಲಿದೆ. ಹಳೆಯ ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಭೂ ವ್ಯವಹಾರದಲ್ಲಿ ಇಂದು ದೊಡ್ಡ ಮಟ್ಟದ ಲಾಭ ನಿಮ್ಮ ಕೈ ಸೇರಲಿದೆ. ಇಂದು ಮನೆಗೆ ಬೇಕಾದ ಬೆಲೆ ಬಾಳುವ ವಸ್ತುಗಳು ಅಥವಾ ವಾಹನ ಖರೀದಿಸುವ ಯೋಗವಿದೆ. ಹಣದ ಅರಿವು ಮೆಚ್ಚಿದ ಎಂದು ಅತಿಯಾದ ಖರ್ಚು ಮಾಡಬೇಡಿ. ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯದ ಕಡೆಗೂ ಗಮನ ಹರಿಸಿ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುತ್ತದೆ. ನಿಮ್ಮಿಬ್ಬರ ನಡುವೆ ಇದ್ದ ಸಣ್ಣ ಪುಟ್ಟ ಸಂಶಯಗಳು ಇಂದು ದೂರವಾಗಲಿವೆ. ರೊಮ್ಯಾಂಟಿಕ್ ಡಿನ್ನರ್ ಅಥವಾ ಲಾಂಗ್ ಡ್ರೈವ್ ಹೋಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮಗಾಗಿ ಇಂದು ಮನಸ್ಸಿಗೆ ಒಪ್ಪುವಂತಹ ಸುಂದರ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ಹಿರಿಯರ ಸಮ್ಮತಿ ಸಿಗಲಿದೆ. ಮನೆಯಲ್ಲಿ ನೆಮ್ಮದಿ ಇರಲಿದೆ. ಅತಿಥಿಗಳ ಆಗಮನದಿಂದ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ. ನೀವು ಇಂದು ಅತ್ಯಂತ ಸುಂದರವಾಗಿ ಮತ್ತು ಲವಲವಿಕೆಯಿಂದ ಕಾಣುವಿರಿ. ನಿಮ್ಮ ಮುಖದಲ್ಲಿ ಹೊಸ ಕಳೆ ಬರಲಿದೆ. ಆದರೂ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಸಂಗೀತ ಕೇಳುವುದು ಅಥವಾ ಸೌಂದರ್ಯದ ನಡುವೆ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇಂದಿನ ಪಂಚಾಂಗದ ಪವಿತ್ರ ವಿವರಗಳು: ಅದೃಷ್ಟದ ಬಣ್ಣ ಹಾಲು ಬಿಳಿ ಮತ್ತು ಗುಲಾಬಿ ಆಗಿರುತ್ತದೆ. ಅದೃಷ್ಟದ ಸಂಖ್ಯೆ 6, 2 ಮತ್ತು 7 ಆಗಿರುತ್ತದೆ. ಅಮೃತದ ಕಾಲ ಮಧ್ಯಾಹ್ನ 12:45ರಿಂದ 2:15ರವರೆಗೆ ಅಮೃತ ಕಾಲವಾಗಿರುತ್ತದೆ. ವಿಜಯ ಮುಹೂರ್ತ ಸಂಜೆ 4:30ರಿಂದ 5:20ರವರೆಗೆ. ರಾಹುಕಾಲ ಬೆಳಿಗ್ಗೆ 10:30ರಿಂದ 12ರವರೆಗೆ. ಈ ಸಮಯದಲ್ಲಿ ಪ್ರಮುಖ ವ್ಯವಹಾರಗಳು ಯಾವುದು ಬೇಡ. ನಿಮ್ಮ ಭಾಗ್ಯವನ್ನು 10 ಪಟ್ಟು ಹೆಚ್ಚಿಸಲು ಈ ಕೆಳಗಿನ ಕಾರ್ಯಗಳನ್ನು ತಪ್ಪದೆ ಮಾಡಲೇಬೇಕು. ಇಂದು ಮಹಾಲಕ್ಷ್ಮಿಗೆ ಕೆಂಪು ಅಥವಾ ಬಿಳಿ ಹೂವುಗಳನ್ನು ಅರ್ಪಿಸಿ. ಮಹಾಲಕ್ಷ್ಮಿಯ ಅಷ್ಟಾಂಗವನ್ನು ಪಠಿಸಿ. ಹಸಿದವರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥ ಅಥವಾ ಹಣ್ಣುಗಳನ್ನು ಹಂಚಿ. ಇಂದು ಸುಗಂಧ ದ್ರವ್ಯವನ್ನು ಬಳಸಿ ಹೊರಗೆ ಹೋಗಿ. ಇಂದು ನಿಮ್ಮ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ವೃಷಭ ರಾಶಿಯವರೇ, ಇಂದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ಆಲಸ್ಯವನ್ನು ಬಿಟ್ಟು ಈ ಅವಕಾಶಗಳನ್ನು ಬಳಸಿಕೊಳ್ಳಿ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ದೇವಿ ಕೃಪೆ ಎಂದು ಕಮೆಂಟ್ ಮಾಡಿ. ಹಾಗೆ ದಿನನಿತ್ಯದ ಇಂತಹ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರೆಲ್ಲ
ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರು ವೃಷಭ ರಾಶಿಯವರಿದ್ದರೆ ತಪ್ಪದೆ ಅವರಿಗೆ ಶೇರ್ ಮಾಡಿ. ಲಕ್ಷ್ಮೀ ದೇವಿ ಸದಾ ನಿಮಗೆ ಒಳ್ಳೆಯದು ಮಾಡಲಿ ಎಂದು ಬಯಸುತ್ತೇನೆ. ಧನ್ಯವಾದಗಳು ವೃಷಭ ರಾಶಿಯ ಬಂಧುಗಳೇ.